ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರಿಗೆಲ್ಲ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಫೆಬ್ರವರಿ ಮಾಸ ಭವಿಷ್ಯ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಅತ್ಯಂತ ಶುಭಫಲವನ್ನು ಹೇಳಲಿಕ್ಕಾಗೋದಿಲ್ಲ, ಅತ್ಯಂತ ಕಷ್ಟದ ಫಲವನ್ನು ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಇದು ಸಮ್ಮಿಶ್ರ ಫಲ ಇರತಕ್ಕಂತಹ ರಾಶಿ. ಯಾಕೆಂದರೆ ಈ ಒಂದು ಮಿಥುನ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಬಹಳ ಬುದ್ಧಿವಂತರಿರ್ತಾರೆ, ಯೋಚನೆ ಮಾಡುವಂಥವರಾಗ್ತಾರೆ, ಸಾಕಷ್ಟು ಯೋಚನೆಯನ್ನು ಮಾಡಿ ಮುಂದೋಗ್ತಾರೆ, ಸುಮ್ಮನೆ ಯಾರೂ ಹೋಗೋದಿಲ್ಲ. ಪ್ರತಿಯೊಬ್ಬರು ಕೂಡ ನಾವು ಕಣ್ಣಿಡೋ ಮುಂಚೆ ಅಂದರೆ ದೃಷ್ಟಿ ಇಡೋ ಮುಂಚೆ, ನಾವು ಪಾದ ಇಡೋ ಮುಂಚೆ ನಾವು ಕಣ್ಣಿಡ್ತೀವಿ ಅಂದರೆ ದೃಷ್ಟಿ ಇಡ್ತೀವಿ. ಹಾಗೆ ಪ್ರತಿಯೊಂದನ್ನು ಕೂಡ ಮುಂದಾಲೋಚನೆ, ಒಂದು ದೂರದೃಷ್ಟಿ ಇಟ್ಟುಕೊಂಡು ಹೋಗ್ತಕ್ಕಂಥ ಒಂದು ವ್ಯಕ್ತಿಗಳು ಈ ಒಂದು ರಾಶಿಯವರಾಗಿರ್ತಾರೆ. ಪ್ರತಿಯೊಂದು ಕೂಡ ನಾವು ಯೋಚನೆ ಮಾಡಿ ಚಿಂತನೆ ಮಾಡಿ ಹೋಗ್ತೀವಿ. ಯಾಕೆ ಹೋಗ್ತೀವಿ ಅಂದರೆ ನಮ್ಮ ವ್ಯವಹಾರ, ನಮ್ಮ ಯೋಚನೆ, ನಮ್ಮ ಒಂದು ಕುಟುಂಬ ವ್ಯವಹಾರ ಏನೇ ಇರಲಿ ನಮಗೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶ. ನಾವು ಏನೇ ಮಾಡಿದ್ರೂ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಮಾಡ್ತೀವಿ. ಕಾರಣ ಏನು ಅಂತಂದರೆ ನಮ್ಮ ಜೀವನದಲ್ಲಿ ನಮಗೆ ವಿಶೇಷವಾಗಿ ಒಂದು ವ್ಯವಸ್ಥೆ ಅಭಿವೃದ್ಧಿ, ಮಕ್ಕಳು ಓದಬೇಕು ಅಂತ ಇರುತ್ತೆ, ಮನೆ ಕಟ್ಟಬೇಕು, ಈಗ ನಾನಾ ವಿಧವಾಗಿರತಕ್ಕಂಥ ಯೋಚನೆಗಳು ಒಬ್ಬೊಬ್ಬರು ವಿಚಾರದಲ್ಲಿ ಒಂದೊಂದಿರುತ್ತೆ. ಒಂದು ರಾಶಿಯವರಿಗೆ ಒಂದು ಯೋಗ ಇರುತ್ತೆ, ಇನ್ನೊಂದು ರಾಶಿಗೆ ಇನ್ನೊಂದು ಯೋಗ ಇರುತ್ತೆ, ಏನೂ ಇರದೇ ಇರಲ್ಲ, ಏನೋ ಒಂದು ಆಗ್ತಾ ಇರುತ್ತೆ ಮನುಷ್ಯನ ಜೀವನದಲ್ಲಿ. ಹೀಗೆ ಈ ಒಂದು ಮಿಥುನ ರಾಶಿಯವರು ಹೇಗೆ ಅಂದರೆ ಭಾಳ ಬುದ್ಧಿವಂತರು. ಯಾಕೆ ಅಂದರೆ ಬುದ್ಧಿ ಕಾರಕನಾಗಿರ್ತಕ್ಕಂಥ ಬುಧನ ರಾಶಿ ಆಗ್ತದೆ, ಮತ್ತು ಚತುರ್ಥ ಸ್ಥಾನಾಧಿಪತಿಯು ಬುಧನೇ ಇದಕ್ಕೆ ಆಗ್ತಾನೆ. ಹಾಗಾಗಿ ಇವರಿಗೆ ಒಳ್ಳೆ ಬುದ್ಧಿ ಇರುತ್ತೆ. ಬುದ್ಧಿ ಇರೋದ್ರಿಂದ ಸ್ವಲ್ಪ ತೊಂದರೆ ಜಾಸ್ತಿ. ಎಷ್ಟು ನಾವು ಜಾಸ್ತಿ ಯೋಚನೆ ಮಾಡ್ತೀವೋ ಅಷ್ಟು ಸಮಸ್ಯೆಗಳು ಹೆಚ್ಚಾಗ್ತದೆ. ಹಾಗಂತ ಯೋಚನೆ ಮಾಡದೇ ಇದ್ದರೂ ಕೆಲವು ಸಮಸ್ಯೆಗಳು ನಮ್ಮ ಹುಡ್ಕೊಂಡು ಬಂದುಬಿಡ್ತದೆ. ಹಾಗಾಗಿ ಯೋಚನೆಯನ್ನು ಹಿತಮಿತವಾಗಿ ಮಾಡಿ ಅಂತ ಹೇಳ್ತೀವಿ. ಯಾಕೆಂದರೆ ಇಷ್ಟು ನಿಮ್ಗೆ ನಾವು ಹೇಳೋದು ಕಾರಣ ಏನು ಅಂತಂದರೆ ಯೋಚನೆಯನ್ನು ಒಂದು ಹಂತಕ್ಕೆ ಮಾಡಬೇಕು, ಜಾಸ್ತಿ ಮಾಡೋದಕ್ಕೆ ಹೋಗಬಾರ್ದು. ತುಂಬ ನೀವು ಆಳದಲ್ಲಿ ಯೋಚನೆ ಮಾಡಿದ್ರೆ ನಿಮ್ಗೆ ಏನೂ ಸಿಗೋದಿಲ್ಲ, ಅಂದರೆ ಅದು ಲಾಸ್ಟಿಗೆ ಏನೂ ಇಲ್ಲ, ನಮಗೇನು ಬೇಡ ಅಂತ ಅನಿಸ್ಬಿಡ್ತದೆ, ಇದು ಆಗೋದೇ ಇಲ್ಲ ಅಂತ ಅನಿಸ್ಬಿಡ್ತದೆ. ಹಾಗಾಗಿ ಮಧ್ಯಮವಾಗಿ, ಸಾಮಾನ್ಯವಾಗಿ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಯೋಚನೆ ಮಾಡಿ, ತುಂಬ ಯೋಚನೆ ಮಾಡಿ ಕೊರಗಕ್ಕೆ ಹೋಗಬಾರ್ದು. ಯಾಕೆಂದರೆ ಯೋಚನೆ ಮಾಡಿದಷ್ಟು ಮತ್ತು ಗಾಢ ಹೆಚ್ಚಾಗ್ತಾ ಹೋಗುತ್ತೆ. ಇದು ಬುಧನ ಬುದ್ಧಿಕಾರಕ ರಾಶಿ. ದ್ವಿತೀಯಾಧಿಪತಿಯಾಗಿರ್ತಕ್ಕಂಥವನು ಚಂದ್ರನು, ಅವನು ಮನಸ್ಸು ಕಾರಕ. ಅಂದರೆ ಮನಸ್ಸು ಬುದ್ಧಿ ಎರಡು ಸೇರಿ ಎಷ್ಟು ಆಳಕ್ಕೆ ಬೇಕಾದರೂ ಹೋಗ್ಬೋದು, ಎಷ್ಟು ಟೆನ್ಷನ್ ಆಗಬಾರ್ಬೋದು, ಎಷ್ಟು ಒತ್ತಡ ಬೇಕಾದರೂ ಆಗ್ಬೋದು. ಹಾಗಾಗಿ ಆ ಒಂದು ರಾಶಿಯವರು ಭಾಳ ಯೋಚನೆಯನ್ನು ಮಾಡಬಾರದು. ಅಂದರೆ ಚಿಂತನೆ ಮಾಡಬೇಕು, ಯೋಚನೆ ಭಾಳ ಮಾಡಬಾರ್ದು, ಸ್ವಲ್ಪ ಮಾಡಬೇಕಂದ್ರೆ ನಿಮ್ಮ ವ್ಯವಹಾರಕ್ಕೆ ಎಷ್ಟು ಬೇಕು ಅಷ್ಟೇ ಒಂದು ಹಂತದವರೆಗೆ ಅಥವಾ ಎರಡನೇ ಹಂತದವರೆಗೆ ಹೋಗಬೇಕು, ತೀರಾ ಮುಂದೆ ಹೋಗಬಾರ್ದು. ಅದರಿಂದ ತೊಂದರೆ ಆಗ್ತದೆ ನಿಮಗೆ. ಅಂದರೆ ಟೆನ್ಷನ್ನು, ಒತ್ತಡ, ಆ ಮಾನಸಿಕ ಒತ್ತಡದ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಹಾಗಾಗಿ ಈ ವಿಚಾರವನ್ನು ಇಷ್ಟು ನಿಮಗೆ ವಿವರವಾಗಿ ಹೇಳ್ತಾ ಇದ್ದೀನಿ. ಆ ನಂತರದಲ್ಲಿ ಹಣಕಾಸಿನ ಚಿಂತೆ. ಹಣಕಾಸಿನಲ್ಲಿ ನಿಮಗೆ ದುಡ್ಡು ಬರೋದೇ ಕಮ್ಮಿ, ಬರೋದ್ರಲ್ಲಿ ಖರ್ಚಾಗಿ ಹೋಗ್ತದೆ, ಇಟ್ಕೊಳ್ಳೋಕ್ಕೆ ಆಗಲ್ಲ, ಹಿಂಗಾಗತ್ತೆ. ಹಾಗಾಗಿ ನಿಮಗೆ ಆರ್ಥಿಕವಾಗಿ ಸಂಕಷ್ಟ ಆಗುವ ಸಾಧ್ಯತೆ ಇರುತ್ತೆ. ಚಂದ್ರನು ಮನಸ್ಸು ಕಾರಕನಾಗಿ ಮತ್ತು ಯಶಸ್ಸು ಕಾರಕನಾಗಿ ಇದ್ದರೂ ಕೂಡ ಅವನು ಎಲ್ಲ ರೀತಿಯಲ್ಲೂ ಬುಧನಿಗೆ ಚಂದ್ರನು ಅಷ್ಟು ಸಪೋರ್ಟ್ ಮಾಡಲ್ಲ, ಅಂದರೆ ಮಧ್ಯಮ ಅಂತ ನಾವು ಹೇಳಬೇಕು. ಹಾಗಾಗಿ ನಿಮಗೆ ಖರ್ಚು ವೆಚ್ಚ ಜೀವನಕ್ಕೆ ಕೊರತೆ ಆಗಲ್ಲ, ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಅಂತ ನಾವು ನಿಮಗೆ ಈ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಹೇಳ್ಬೋದು. ಇನ್ನು ಆಸ್ತಿ ವಿಚಾರ ಬಂದರೆ, ಆಸ್ತಿಗೆ ತೃತೀಯಾಧಿಪತಿಯಾಗಿರ್ತಕ್ಕಂಥ ರವಿ ರಾಜಗ್ರಹ. ಪಿತ್ರಾಯಿತ ಆಸ್ತಿ ನಿಮಗೆ ಸಿಗೋ ಯೋಗ ಇದೆ. ಪಿತ್ರಾಯಿತ ಆಸ್ತಿ ಹೆಂಗೆ ಸಿಗುತ್ತಪ್ಪ ಅಂತಂದರೆ ನಿಮಗೆ ಸಮಯ ತಗೊಳುತ್ತೆ, ಕಾಲ ತಗೊಳುತ್ತೆ. ಯಾಕೆಂದರೆ ನಿಮಗೆ ಕೆಲವೊಂದಷ್ಟು ಗ್ರಹಗಳ ಅನುಕೂಲ ಆಗಿ ಬರಬೇಕು. ಈಗ ಎಲ್ಲಿ ನಿಮಗೆ ಶನಿ ಬಂದು 9ರಲ್ಲಿದ್ದಾನೆ, ಅಂದರೆ ಪಿತೃಸ್ಥಾನದಲ್ಲೇ ಇದ್ದಾನೆ ಶನಿ, ಪಿತೃಕಾರಕ. ಪಿತೃಸ್ಥಾನದಲ್ಲಿ ಕಾರಕ ಗ್ರಹವನ್ನು ಅಲ್ಲದೇ ಇದ್ದರೂ ಕೂಡ ನಿಮಗೆ ಆ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ತೊಂದರೆ ಆಗುವ ಸಾಧ್ಯತೆ ಇರ್ತದೆ. ಅಂದರೆ ಆ ಆಸ್ತಿ ವಿಚಾರ ಸ್ವಲ್ಪ ಗೊಂದಲ, ಮನಸ್ತಾಪ, ಅಸಮಾಧಾನ, ಕೋರ್ಟು ಕಚೇರಿ, ವ್ಯಾಜ್ಯ ವ್ಯವಹಾರ ಇವೆಲ್ಲ ಇರುವಂಥ ಸಾಧ್ಯತೆ ಇರುತ್ತೆ. ಇದ್ದೇ ಬಿಡುತ್ತೆ ಅಂತಲ್ಲ, ಅದು ಇಲ್ಲದೇ ಇದ್ದರೆ ತುಂಬ ಒಳ್ಳೆಯದು. ಕುಳಿತು ಮಾತಾಡಿ ಸರಿ ಮಾಡ್ಕೊಳ್ಳಿ. ಯಾಕೆಂತಂದರೆ ಯಾವುದೇ ಇದ್ದರೂ ಕೂಡ ಕೂತು ಮಾತಾಡೋದ್ರಿಂದ ಸರಿ ಆಗ್ತದೆ. ನೀವು ಎಲ್ಲೇ ಹೋಗಿ ಏನೇ ಮಾಡಿ ಮಾತುಕತೆ ಮೂಲಕನೇ ಕೊನೆಯಲ್ಲಿ ಬಗೆಹರಿತದೆ. ಹಾಗಾಗಿ ಮಾತುಕತೆ ಮೂಲಕ ಸರಿ ಮಾಡ್ಕೊಂಡು ಹೋಗಿ. ಮತ್ತೆ ನಿಮಗೆ ನೋಡಿ, ಈ ರಾಶ್ಯಾಧಿಪತಿಯೇ ನಿಮಗೆ ಚತುರ್ಥಾಧಿಪತಿ ಸುಖಾಧಿಪತಿ ಆಗ್ತಾನೆ. ಸುಖಾಧಿಪತಿ ಆಗಿರೋದ್ರಿಂದ ಏನಾಗುತ್ತೆ, ನಿಮಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಡಬೇಕು ಅಂತಂದರೆ ನಿಮಗೆ ದೈವಾನುಗ್ರಹ ಇರಬೇಕು. ಹಾಗಾಗಿ ನಿಮಗೆ ಗುರುವಿನ ಪೂರ್ಣ ಅನುಗ್ರಹ ಇಲ್ಲೇ ಇರೋದ್ರಿಂದ ನಿಮಗೆ ಸ್ವಲ್ಪ ಗೊಂದಲಗಳಿದೆ ಮನೆಯಲ್ಲಿ, ವ್ಯವಹಾರದಲ್ಲಿ ಎಲ್ಲ. ನಿಮಗೆ ಆಸ್ತಿ ತಗೋಬೇಕು, ಮನೆ ತಗೋಬೇಕು, ಕಾರು, ಫ್ಲಾಟ್ ಏನೋ ಒಂದು ತಗೋಬೇಕು. ನಮಗೆ ಸುಖಕ್ಕೆ ಸಂಬಂಧಪಟ್ಟಂಥ ಅನುಕೂಲ ಅಂದರೆ ಮನೆಯ ಸುಖ, ಗೃಹ ಸುಖ, ಮತ್ತು ದಾಂಪತ್ಯ ಸುಖ, ಪುತ್ರರ ಮನೆಯಿಂದ ವಾಹನ ಸುಖ, ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಸುಖ ಉಪಭೋಗವನ್ನು ಅನುಭವಿಸೋಕ್ಕೆ ನಿಮಗೆ ಸಾಕಷ್ಟು ಅಡಚಣೆಗಳಿದೆ. ಹಾಗಾಗಿ ಆ ಅಡಚಣೆಗಳಿಗೆ ಏನು ಮಾಡಬೇಕಪ್ಪ ಅಂತಂದರೆ ನೀವು ತಾಳ್ಮೆ ವಹಿಸಬೇಕು. ತೀರಾ ಟೆನ್ಷನ್ನು, ಒತ್ತಡ, ಮನಸ್ತಕ್ಕೆ ತೊಗೊಳಕ್ಕೆ ಹೋಗಬಾರ್ದು. ನಿಮಗೆ ಎಷ್ಟು ತಾಳ್ಮೆ ಇದೆಯೋ ಅಷ್ಟು ನಿಮಗೆ ಒಳ್ಳೆಯದಾಗ್ತದೆ. ತಾಳಿದವನು ಬಾಳಿ ಅನ್ನುವಂಥ ಪೂರ್ವಜರು ಹೇಳಿದ್ದಾರೆ, ಅಂದರೆ ಹಿಂದಿನವರು ಹೇಳಿದ್ದಾರೆ, ದೊಡ್ಡವರು ಹೇಳಿದ್ದಾರೆ. ಹಾಗೆ ತಾಳ್ಮೆ ನಮಗಿದ್ದರೆ ಭಾಳ ಚೆನ್ನಾಗಿರುತ್ತೆ, ಹಸನಾಗಿರ್ತದೆ. ಹಾಗಾಗಿ ತಾಳ್ಮೆ ಬಹಳ ಮುಖ್ಯವಾಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸವೇ ಗಮನವಹಿಸಬೇಕು. ಇವಾಗೆಲ್ಲ ಎಕ್ಸಾಮ್ ಬರ್ತಾ ಇದೆ, ನೀವು ಮಕ್ಕಳ ವಿದ್ಯಾಭ್ಯಾಸ ಗಮನವಹಿಸಬೇಕು. ಮಕ್ಕಳ ಆಟ ಜಾಸ್ತಿ, ಓಟ ಜಾಸ್ತಿ ಇದು ಅವ್ರಿಗೆ ಅಷ್ಟು ಪ್ರಜ್ಞೆ ಇರೋದಿಲ್ಲ.
ನೀವು ಅವರಿಗೆ ಬುದ್ಧಿ ತುಂಬಬೇಕು, ಅವರಿಗೆ ವಿವರಿಸಿ ಹೇಳಬೇಕು. ಇವಾಗ ಅವ್ರಿಗೆ ಚೆನ್ನಾಗಿ ವಿದ್ಯಾವಂತರಾಗಿ ಮಾಡೋದು ತಂದೆ ತಾಯಿ ಕರ್ತವ್ಯ ಆಗ್ತದೆ. ಒಂದು ವೇಳೆ ತಂದೆ ತಾಯಿಗಳು ಸರಿಯಾಗಿ ಜಾಗೃತಿ ಆಗಿಲ್ಲ, ವಹಿಸ್ಕೊಂಡಿಲ್ಲ, ಅವ್ರಿಗೆ ಕೇರ್ ತೊಗೊಂಡಿಲ್ಲ ಅಂತಂದರೆ ಮಕ್ಕಳು ವಿದ್ಯಾವಂತರಾಗ್ಬಿಡ್ತಾರೆ ನಾಳೆ. ಆಗ ಮಕ್ಕಳ ಭದ್ರತೆಯನ್ನು ಕೊಡ್ತಕ್ಕಂಥದ್ದು, ಅವ್ರಿಗೆ ವಿದ್ಯಾರ್ಜನೆಯನ್ನು ಮಾಡೋಕ್ಕೆ ಅವಕಾಶ ಮತ್ತು ಅವ್ರು ಕಲ್ಪಿಸಿಕೊಡೋದು ಮತ್ತು ಅವ್ರನ್ನ ಮಾಡಿಸುವುದು ಜವಾಬ್ದಾರಿ ನಿಮ್ಗೆ ಇರೋದ್ರಿಂದ ತಂದೆ ತಾಯಿಗಳು ಜವಾಬ್ದಾರಿ ವಹಿಸಬೇಕು. ಮಕ್ಕಳು ವಿದ್ಯಾವಂತರಾಗ್ತಾರೆ. ಅಲ್ಲದೆ ನಿಮ್ಮ ಕುಟುಂಬ ಅಂತ ನಾವು ಹೇಳ್ತೀವಿ, ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ ಇರುತ್ತೆ, ಸಣ್ಣ ಪುಟ್ಟ ಕಿರಿಕಿರಿ ಮನಸ್ತಾಪ ಇರ್ತದೆ. ನಿಮಗೆ ನಿಮ್ಮ ಒಂದು ಸ್ವಲ್ಪ ದೂರ ದೇಶದ ಪ್ರಯಾಣ ಮಾಡುವಂಥ ಯೋಗ ಇದೆ. ಅಂದರೆ ನಿಮಗೆ ಹೊರದೇಶದಲ್ಲಿ ಪ್ರಯಾಣ ಮಾಡುವಂಥ ಯೋಗ, ಅಲ್ಲಿ ಹೋಗಿ ಓದುವಂಥ ಯೋಗ, ಅಲ್ಲಿ ಜೀವನ ಮಾಡುವಂಥ ಯೋಗ ಮತ್ತು ಆ ಥರದ್ದೆಲ್ಲ ಯೋಗಗಳಿರ್ತದೆ. ಅದು ಇದ್ರೂ ಕೂಡ ಕೆಲವು ಮಟ್ಟಿಗೆ ಅದು ಫಲಿಸೋದಿಲ್ಲ. ಅಂದರೆ ನೀವು ಪ್ರಯತ್ನ ಪಡ್ತೀರಿ, ಈ ತಿಂಗಳಲ್ಲಿ ಆಗಲ್ಲ, ಮುಂದಿನ ತಿಂಗಳು ಆಗ್ಬೋದು. ಆದರೆ ಪ್ರಯತ್ನ ನಿರಂತರವಾಗಿರಬೇಕು. ಪ್ರಯತ್ನ ನೀವು ಮಾಡಿದ್ರೆ ತಾನೇ ಎಲ್ಲ ಕೆಲಸಗಳಾಗ್ತಾಗೆ. ಪ್ರಯತ್ನ ನಿರಂತರ ಪ್ರಯತ್ನ ಇರಬೇಕು. ಮರಳಿ ಯತ್ನ ಮಾಡುವಂತೇಳಿ ಒಂದು ಸಲ ಆಗಲಿಲ್ಲ, 2ನೇ ಸಲ ಆಗುತ್ತೆ, 2ನೇ ಸಲ ಆಗಿಲ್ಲ, 3ನೇ ಸಲ ಆಗುತ್ತೆ. ಈಗ 10 ಸಲ ನೀವು ಪ್ರಯತ್ನ ಮಾಡೋ ಒಂದು ಸಲ ಆಗುತ್ತೆ ಅಂತ ದೃಢ ನಿರ್ಧಾರವನ್ನು ತಗೊಂಡ್ರೆ ಖಂಡಿತ ನಿಮಗೆ ಕೆಲಸ ಕಾರ್ಯಗಳಾಗ್ತದೆ. ದಾಂಪತ್ಯ ಮನಸ್ತಾಪ ಅಸಮಾಧಾನ ಇದೆ. ಯಾಕೆಂದರೆ ಗಂಡ ಕಂಡ್ರೆ ಹೆಂಡ್ತಿಗಾಗಲ್ಲ, ಹೆಂಡ್ತಿ ಕಂಡ್ರೆ ಗಂಡರಾಗಲ್ಲ. ಇದು ಜಗಳ ಅಲ್ಲ, ಇದು ಮನಸ್ತಾಪ. ಏನಂದರೆ ಒಪಿನಿಯನ್ ಬೇರೆ ಬೇರೆ ಬರುತ್ತೆ, ಡಿಫ್ರೆಂಟ್ ಒಪಿನಿಯನ್ ಬರುತ್ತೆ. ನನ್ನ ಅಭಿಪ್ರಾಯ ಒಂದು, ನಿಮ್ಮ ಅಭಿಪ್ರಾಯ ಒಂದು, ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಒಂದು. ಅಭಿಪ್ರಾಯ ಭಿನ್ನಾಭಿಪ್ರಾಯಗಳು ಬರ್ಬೋದು, ಆದರೆ ಅದನ್ನು ನೀವು ಇಬ್ಬರು ಕೂತು ಮಾತಾಡಿ ಸರಿ ಮಾಡ್ಕೋಬೇಕು. ಕೋರ್ಟು ಕಚೇರಿಗೆ ಹೋಗೋದು ಸಮಂಜಸ ಅಲ್ಲ. ಇದು ಮದುವೆ ದಾಂಪತ್ಯ ಅಂತಂದರೆ ಜೀವನದಲ್ಲಿ ಬಹಳ ಪವಿತ್ರವಾಗಿರ್ತಕ್ಕಂಥ ಬಂಧನ. ಇದನ್ನು ಯಾವುದೇ ಕಾರಣಕ್ಕೂ ಒಡೆಯೋದಕ್ಕಾಗಲಿ ಮನಸ್ತಾಪ ಮಾಡ್ಕೊಳ್ಳೋದಾಗಲಿ ಹೋಗಬಾರ್ದು. ಸಮಸ್ಯೆಗಳು ಇದ್ದೇ ಇರುತ್ತೆ. ಸಮಸ್ಯೆ ಇಲ್ಲಿ ಜಗತ್ತಲ್ಲಿ ಯಾವುದೂ ಇಲ್ಲ. ಇವತ್ತು ಪಶು ಪಕ್ಷಿ ಪ್ರಾಣಿಗಳಿಗೂ ಸಮಸ್ಯೆ ಇದೆ. ಇವತ್ತು ಪ್ರಾಣಿಗಳು ಒಂದು ಇದ್ದರೂ ಕೂಡ ಅವ್ರ ಜೀವ ಕಾಪಾಡ್ಕೊಳ್ಳೋಕ್ಕೆ ಬೇರೆ ಪ್ರಾಣಿಗಳಿಂದ ಅವ್ರು ಕಾಪಾಡ್ಕೋಬೇಕಾಗಿದೆ. ಹಾಗೆ ಪ್ರತಿಯೊಂದು ಪ್ರಾಣಿಗಳಲ್ಲಿ, ಜೀವಿಗಳಲ್ಲಿ, ಜಂತುಗಳಲ್ಲಿ ಅವರವರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ತದೆ. ಒಂದು ಪ್ರಾಣಿ ಆದರೂ ಅದರ ಆಹಾರಕ್ಕಾಗಿ ಹುಡುಕಾಟ ಪಡಬೇಕು, ಅದರ ಜೀವನ ಭದ್ರತೆಗಾಗಿ ಹುಡುಕಾಟ ಪಡಬೇಕು, ಮತ್ತು ವೈರಿ ಪ್ರಾಣಿಗಳಿಂದ ತಾನು ಕಾಪಾಡ್ಕೋಬೇಕು ಅನ್ನೋದು. ಹಾಗೆ ಅವರವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವರವರ ಜೀವನದ ಮಟ್ಟಕ್ಕೆ ಸಂಬಂಧಪಟ್ಟಂತೆ, ಅವರವರ ಹಂತಕ್ಕೆ ಸಂಬಂಧಪಟ್ಟಂತೆ ಕಷ್ಟಗಳೆಲ್ಲರಿಗೂ ಇರ್ತದೆ. ಕಷ್ಟ ಇಲ್ಲ ಅಂತಲ್ಲ, ಆ ಕಷ್ಟನೇ ಒಂದು ಉದ್ದೇಶವನ್ನು ಮಾಡ್ಕೋಬಾರ್ದು. ಆ ಕಷ್ಟನೇ ಒಂದು ಕೈಕಸಬು ಮಾಡ್ಕೊಂಡ್ರೆ ಯಾವಾಗಲೂ ಕಷ್ಟ ಹೇಳೋದು, ಯಾವಾಗಲೂ ಸಮಸ್ಯೆಲೇ ಇದೆ ಅಂತ, ಯಾವಾಗಲೂ ಸಮಸ್ಯೆ ಇರೋದಿಲ್ಲ. ಒಂದ್ಸಲ ಬರುತ್ತೆ ಹೋಗುತ್ತೆ. ಹಾಗಂತ ನಮಗೆ ಒಳ್ಳೇದಾಗಲ್ಲ ಅಂತ, ಒಳ್ಳೇದಾಗುತ್ತೆ, ಒಳ್ಳೇದು ತುಂಬ ಆದರೂ ನಮ್ಗೆ ಅಷ್ಟು ಅನಿಸೋದಿಲ್ಲ. ಕಷ್ಟ ಸ್ವಲ್ಪ ಒಂದು ಜಾಸ್ತಿ ಅನಿಸುತ್ತೆ. ಹಾಗಾಗಿ ನೀವು ಕಷ್ಟಪಡಬೇಕಾಗತ್ತೆ, ಆದರೆ ನಿಮಗೆ ಒಳ್ಳೇದಾಗತ್ತೆ. ಊಟ ತಿಂಡಿ ಬಟ್ಟೆ ಜೀವನಕ್ಕೆ ಯಾವತ್ತೂ ಕೊರತೆ ಆಗಲ್ಲ. ನೀವು ಮನೆ ಕಟ್ಟೋ ಯೋಗ ಇದೆ, ಸೈಟ್ ತಗೊಳ್ಳೋ ಯೋಗ ಇದೆ, ಕಾರ್ ತಗೊಳ್ಳೋ ಯೋಗ ಇದೆ, ಮಕ್ಕಳು ಚೆನ್ನಾಗಿ ಓದಿಸಿ ವಿದ್ಯಾವಂತರ ಮಾಡುವಂಥ ಯೋಗ ಇದೆ. ಇನ್ನೂ ಹೆಚ್ಚು ಯೋಗ ನಿಮ್ಗೆ ಯಾವಾಗ ಬೇಕು, ಎಷ್ಟು ಬೇಕು, ಎಲ್ಲ ಯೋಗ ಇದೆ. ಆದರೆ ಕಾಲ ಅವಕಾಶ ಕೂಡಿ ಬರುತ್ತೆ, ಬಂದಾಗ ಒಂದೊಂದಾಗಿ ಆಗ್ತದೆ, ಒಂದೇ ಸಲ ಎಲ್ಲ ಆಗೋದಿಲ್ಲ. ಅದಾದ ಮೇಲೆ ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು, ಆರೋಗ್ಯ ವಿಚಾರ. ಆರೋಗ್ಯದಲ್ಲಿ ಭಾಳ ಗಮನವಹಿಸಬೇಕು. ನಿಮ್ಮ ಆರೋಗ್ಯ ಹೆಚ್ಚು ಕಮ್ಮಿ ಆಯಿತು ಅಂದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ಯಾಕೆ ಅಂತಂದರೆ ಉಸಿರಾಟ ತೊಂದರೆ ಬರ್ಬೋದು, ಆರೋಗ್ಯದಲ್ಲಿ ನಿಮಗೆ ಇನ್ನೊಂದು ಅಸ್ತಮ ಈ ಥರ ಇರ್ಬೋದು, ಮತ್ತು ನರಗಳ ವೀಕ್ನೆಸ್ಸು, ಹಾರ್ಮೋನ್ ಕಮ್ಮಿ ಆಗೋದು, ಅಂದರೆ ಹಿಮೋಗ್ಲೋಬಿನ್ ಕಮ್ಮಿ ಆಗೋದು, ಮತ್ತು ಅಶಕ್ತತೆ, ಗಂಟು ಜಾಯಿಂಟ್ ಪೇನ್ ಎಲ್ಲ ಬರೋ ಸಾಧ್ಯತೆ ಇರುತ್ತೆ. ಅದು ಯಾವ ಕಾರಣದಿಂದ ಬರುತ್ತೆ? ನಿಮ್ಮ ಒತ್ತಡ, ಮಾನಸಿಕ ಒತ್ತಡದಿಂದ ಬರ್ತದೆ. ನಿಮ್ಮ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಂಡ್ರೆ ಎಲ್ಲ ರಿಲ್ಯಾಕ್ಸ್ ಆಗಿ ಆರಾಮಾಗಿರ್ತೀರ, ನಮ್ಗೆ ಕೆಲಸ ಆಗೋದು ಆಗ್ತದೆ. ದೇವರು ಏನು ಕೊಡಬೇಕು ನಿಮ್ಗೆ ಕೊಟ್ಟೇ ಕೊಡ್ತಾನೆ. ನಿಮ್ಗೆ ಏನು ಕೊಡಬೇಕು ಅದನ್ನು ಇಟ್ಕೊಳ್ಳಲ್ಲ, ಕೊಟ್ಟೇ ಕೊಡ್ತಾನೆ. ಆರಾಮಾಗಿರಬೇಕು ಅಂತ ನಾನು ನಿಮಗೆ ಸೂಚನೆಯನ್ನು ಹೇಳ್ತೀವಿ. ಆ ನಂತರದಲ್ಲಿ ನಿಮಗೆ ರಿಕ್ವೈರ್ಮೆಂಟ್ ಯಾವಾಗ ಆಗುತ್ತೆ ಅಂತ ನಿಮಗೆಲ್ಲ ಇರುತ್ತೆ. ನಮಗೆ ಇದು ಎಲ್ಲ ಇಷ್ಟು ಮಾಡ್ತಾ ಇದ್ದೀವಿ ಸ್ವಾಮಿ, ನಾವು ತುಂಬ ದಿವಸ ಕಷ್ಟಪಡ್ತಾ ಇದ್ದೀವಿ, ನಮಗೆ ಯಾವಾಗ ಆಗುತ್ತೆ ಅಂತ ನಿಮಗೆ ಆಗುತ್ತೆ. ನಿಮಗೆ ಸಮಯ ಬಂದರೆ ನಿಮಗೆ ಆಗೇ ಆಗ್ತದೆ. ಆ ಸಮಯಕ್ಕೆ ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಎಲ್ಲ ಕೆಲಸ ಆಗ್ತದೆ. ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ನಿಮಗೆ, ಮೇಲಾಧಿಕಾರಿಗಳಿಂದ ಕಿರಿಕಿರಿ, ಕಾರ್ಮಿಕ ವರ್ಗದವರಿಂದ ಕಿರಿಕಿರಿ, ಮನೆಯಲ್ಲಿ ನೆಮ್ಮದಿ ಇಲ್ಲ, ನನಗೆ ಕೆಲಸದಲ್ಲಿ ನೆಮ್ಮದಿ ಇಲ್ಲ, ದುಡ್ಡು ಕೈಯಲ್ಲಿ ನಿಲ್ಲಲ್ಲ, ಮಕ್ಕಳು ಮಾತು ಕೇಳಲ್ಲ, ಇವೆಲ್ಲ ಸಮಸ್ಯೆಗಳು ನಿಮಗಿದೆ. ಇಲ್ಲ ಅಂತ ನಾನು ಹೇಳಲ್ಲ, ಎಲ್ಲ ಇದೆ. ಆದರೂ ಕೂಡ ತಾಳ್ಮೆಯಿಂದ ಇದ್ದರೆ ಎಲ್ಲ ಸಮಸ್ಯೆ ಬಗೆಹರಿತದೆ. 100ಕ್ಕೆ 100 ಎಲ್ಲ ಕಷ್ಟಗಳು ನೀವು ಪರಿಹಾರ ಆಗ್ತದೆ, ಸಮಸ್ಯೆಗಳು ಪರಿಹಾರ ಆಗ್ತದೆ. ಇದಕ್ಕೆ ಒಂದೇ ಉಪಾಯ ಮಾರ್ಗ, ತಾಳ್ಮೆ ಕಳ್ಕೋಬಾರ್ದು. ಈ ರೀತಿಯಾಗಿರುತ್ತೆ. ಮತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಸ್ವಲ್ಪ, ಈ ಒಂದು ರಾಶಿಯವರಿಗೆ ಸ್ವಲ್ಪ ಆರ್ಥಿಕದಲ್ಲಿ ಅಭಿವೃದ್ಧಿ ಕಡಿಮೆ ಇರುತ್ತೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರಿಗೆ, ರಾಜಕೀಯ ವರ್ಗದಲ್ಲಿ ಇರೋರಿಗೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಅಭಿವೃದ್ಧಿ, ಅವರ ವಿಚಾರಗಳನ್ನು ಮಂಡಿಸೋದಕ್ಕೆ ಸ್ವಲ್ಪ ಹಿನ್ನಡೆ ಆಗ್ಬೋದು. ಆ ನಂತರದಲ್ಲಿ ಲೇವಾಲಿ ವ್ಯವಹಾರ ಮಾಡೋರಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ. ಇಂಜಿನಿಯರ್ಗಳಿಗೆ ಒಳ್ಳೆಯದು ಯೋಗ ಇದೆ. ಇಂಜಿನಿಯರ್ ಒಂದು ಸಾಫ್ಟ್ವೇರ್ ಇರಲಿ, ಹಾರ್ಡ್ವೇರ್ ಇರಲಿ, ಎಲೆಕ್ಟ್ರಾನಿಕ್ಸ್ ಈ ರೀತಿ ಕೆಲಸ ಮಾಡೋರಿಗೆ ಒಳ್ಳೆಯದೇ. ಅಧ್ಯಾಪಕರಿಗೆ ವಿದ್ಯಾರ್ಥಿಗಳಿಗೆ ಶುಭಫಲಗಳು ಬರುತ್ತೆ. ಮತ್ತು ಈ ಚಿಲ್ಲರೆ ಅಂಗಡಿ ಮಾಡುವವರಿಗೆ, ಗ್ರಂಥಿಗೆ ಅಂಗಡಿ ನಡೆಸುವಂಥವರಿಗೆ, ಮತ್ತು ಫ್ಯಾಷನ್ ಡಿಸೈನು, ಫ್ಯಾಷನ್ ಬಟ್ಟೆ ಮಾರಾಟ ಮಾಡುವಂಥವ್ರಿಗೆ, ಮತ್ತು ಚಿನ್ನ ಬೆಳ್ಳಿ ಮಾರುವಂಥ ವ್ಯಕ್ತಿಗಳಿಗೆ, ಇವರಿಗೆಲ್ಲ ಫ್ಯಾನ್ಸಿ ಸ್ಟೋರ್ಸ್ ಇಟ್ಕೊಳ್ಳೋರಿಗೆ ಒಳ್ಳೆಯ ವ್ಯವಹಾರಗಳು ಚೆನ್ನಾಗಿದೆ ಅಂತ ನಾವು ಹೇಳ್ತೀವಿ. ಇನ್ನು ಹಾಲು ಮಾರೋರಿಗೆ ಚೆನ್ನಾಗಿದೆ. ಇನ್ನು ಪೆಟ್ರೋಲ್ ಮಾರೋರಿಗೆ ಸ್ವಲ್ಪ ತೊಂದರೆ ಇದೆ. ಪೆಟ್ರೋಲ್ ಬಿಸ್ನೆಸ್ ಮಾಡೋರಿಗೆ, ಎಲೆಕ್ಟ್ರಿಕ್ಸ್ ಇದಕ್ಕೆಲ್ಲ ಸ್ವಲ್ಪ ಹಿನ್ನಡೆ ಆಗುತ್ತೆ.
ಹಾಲು ಮಾರೋರಿಗೆ, ನೀರು ಮಾರೋರಿಗೆ ಅವ್ರಿಗೂ ಶುಭ ಫಲಗಳಿದೆ ಅಂತ ಹೇಳ್ತೀವಿ. ಇನ್ನು ರಿಯಲ್ ಎಸ್ಟೇಟ್ ಮಾಡೋರಿಗೆ ಸ್ವಲ್ಪ ತೊಂದರೆ ಇದೆ. ರಿಯಲ್ ಎಸ್ಟೇಟ್ ಮಾಡೋರಿಗೆ ದುಡ್ಡು ಬರ್ತಾ ಇಲ್ಲ, ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ, ಕನ್ಸ್ಟ್ರಕ್ಷನ್ ಬಿಡೋದು ಸ್ವಲ್ಪ ತೊಂದರೆ ಇದೆ. ಬಟ್ ಟೋಟಲಿ ನಿಮಗೆ ಈ ಜಾತಕದಲ್ಲಿ ಸರಾಸರಿ ನಿಮಗೆ ಒಳ್ಳೆಯ ಶುಭ ಫಲಗಳು ಅಂದರೆ ಮಧ್ಯಮ ಫಲಗಳು ದೊರೆಯುತ್ತೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇವರಿಗೆ ಒಂದು ವೇಳೆ ನಿಮಗೆ ತೊಂದರೆ ಇದೆ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಅದಿಲ್ಲದೆ ಇದ್ದರೆ ನಿಮಗೆ ಒಂದು ವೇಳೆ ಸಮಸ್ಯೆ ಇದೆ, ಕಷ್ಟ ಇದೆ ಅಂತಂದರೆ ಹತ್ತಿರಲ್ಲಿರ್ತಕ್ಕಂತಹ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶನಿವಾರ ದಿವಸ ತುಳಸಿಯಿಂದ ದೇವರಿಗೆ ಅರ್ಚನೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ.